10ನೇ ತರಗತಿ ಕನ್ನಡ. ಗದ್ಯ ಭಾಗ 7 ಲಂಡನ್ ನಗರ LBA ಪ್ರಶ್ನೋತ್ತರಗಳು. ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 1. ಜುಳು ಜುಳು ಇಲ್ಲಿರುವ ವ್ಯಾಕರಣಾಂಶ. ಸರಿಯಾದ ಆಯ್ಕೆ ಬಿ ಅನುಕರಣ ವ್ಯಯ. 2. ಮನೆ ಮಠ ಇಲ್ಲಿರುವ ವ್ಯಾಕರಣಾಂಶ. ಸರಿಯಾದ ಆಯ್ಕೆ ಜೋಡು ನುಡಿ. 3. ಮೊಟ್ಟ ಮೊದಲು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಸರಿಯಾದ ಆಯ್ಕೆ ಡಿ ವಿರುಕ್ತಿ. 4. ಕೆನೆ ಮುಸುರು ಇಲ್ಲಿರುವ ವ್ಯಾಕರಣಾಂಶ. ಸರಿಯಾದ ಆಯ್ಕೆ ಎ ಜೋಡು ನುಡಿ. 5. ಬಟ್ಟ ಬಯಲು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಸರಿಯಾದ ಆಯ್ಕೆ ಸಿ ವಿರುಕ್ತಿ. ಪ್ರಶ್ನೆ 2. ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 6. ಓಡು ಓಡು ವಿರುಕ್ತಿ ಧೀರ ಸೂರ ಜೋಡು ನುಡಿ. 7. ಕಟ್ಟ ಕಡೆಗೆ 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 ಬಟ್ಟ ಬಯಲು ಬಯಲು ಬಯಲು. 8. ಕೆನೆ ಮೊಸರು ಜೋಡು ನುಡಿ ಬಟ್ಟ ಬಯಲು ವಿರುಕ್ತಿ. 9. ಮಕ್ಕಳು ಮರಿ ಜೋಡು ನುಡಿ ಓಡಿ ಓಡಿ ವಿರುಕ್ತಿ. 10. ಬಟ್ಟ ಬಯಲು ವಿರುಕ್ತಿ ಹುಳ ಉಪ್ಪಡಿ ಜೋಡು ನುಡಿ. 11. ಹಾಲು ಜೇನು ಜೋಡು ನುಡಿ ಬೇಡ ಬೇಡ ವಿರುಕ್ತಿ. 12. ಕೆನೆ ಮೊಸರು ಜೋಡು ನುಡಿ ಸಾಕು ಸಾಕು ವಿರುಕ್ತಿ. 13. ಹುಳ ಉಪ್ಪಡಿ ಜೋಡು ನುಡಿ ತುತ್ತ ತುದಿಗೆ ದ್ವಿರುಕ್ತಿ. 14. ತುತ್ತ ತುದಿ ವಿರುಕ್ತಿ ಹಾಲು ಜೇನು ಜೋಡು ನುಡಿ. 15. ಸತಿಪತಿ ಜೋಡು ನುಡಿ ದೊಡ್ಡ ದೊಡ್ಡ ವಿರುಕ್ತಿ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 16. ಲಂಡನ್ನಿನ ರಸ್ತೆಗಳಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಮಾಡಿರುವ ವ್ಯವಸ್ಥೆ ಏನು? ಉತ್ತರ. ಲಂಡನ್ನಿನ ರಸ್ತೆಗಳಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಭೂಗರ್ಭದಲ್ಲಿ ಗಾಡಿಗಳನ್ನು ಹಾಕುವ ವ್ಯವಸ್ಥೆ ಮಾಡಲಾಗಿದೆ. ಪ್ರಶ್ನೆ 17. ಲೇಖಕರು ವರ್ಣಿಸಿದ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು? ಉತ್ತರ. ಲೇಖಕರು ವರ್ಣಿಸಿದ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಊಲವರ್ಥ. ಪ್ರಶ್ನೆ 18. ಲಂಡನ್ ನಗರದಲ್ಲಿ ಪ್ರಸಿದ್ಧಿ ಪಡೆದ ಶಿಲ್ಪಿಗಳು ಯಾರು? ಉತ್ತರ. ಲಂಡನ್ ನಗರದಲ್ಲಿ ಪ್ರಸಿದ್ಧಿ ಪಡೆದ ಶಿಲ್ಪಿಗಳು ಶಾಹೂಯ್. ಪ್ರಶ್ನೆ 19. ಲಂಡನ್ ನಗರದಲ್ಲಿ ನೆಲ್ಸನ್ ರವರ ಮೂರ್ತಿರುವ ಸ್ಥಳದ ಹೆಸರೇನು? ಉತ್ತರ. ಲಂಡನ್ ನಗರದಲ್ಲಿ ನೆಲ್ಸನ್ ರವರ ಮೂರ್ತಿರುವ ಸ್ಥಳದ ಹೆಸರು ಟ್ರಫಲ್ಗರ್ ಸ್ಕ್ವೇರ್. ಪ್ರಶ್ನೆ 20. ವೆಸ್ಟ್ ಮಿನ್ಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ? ಉತ್ತರ. ವೆಸ್ಟ್ ಮಿನ್ಸ್ಟರ್ ಅಬೆಯು ಮೃತರಾದ ಸಾರ್ವಭೌಮರು ಸಂತರು ಹಾಗೂ ಕವಿಪುಂಗರವರ ಸ್ಮಾರಕವಾಗಿದೆ. ಪ್ರಶ್ನೆ 21. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ಉತ್ತರ. ಚೇರಿಂಗ್ ಕ್ರಾಸ್ ಎಂಬುದು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಲಂಡನ್ ನಗರದ ಓಣಿಯಾಗಿದೆ. ಪ್ರಶ್ನೆ 22. ಮೂರನೇ ಎಡ್ವರ್ಡನು ತಂದ ಶಿಲೆಗೆ ಇರುವ ಹೆಸರೇನು? ಉತ್ತರ. ಮೂರನೇ ಎಡ್ವರ್ಡನು ತಂದ ಶಿಲೆಗೆ ಸ್ಟೋನ್ ಆಫ್ ಸ್ಕೋನ್ ಎಂಬ ಹೆಸರಿದೆ. ಪ್ರಶ್ನೆ 23. ಮೂರನೇ ಎಡ್ವರ್ಡನು ಯಾವ ಅರಸರಿಂದ ಸ್ಟೋನ್ ಆಫ್ ಸ್ಕೋನ್ ಕಿತ್ತುಕೊಂಡು ಬಂದಿದ್ದನು? ಉತ್ತರ. ಮೂರನೇ ಎಡ್ವರ್ಡನು ಸ್ಕಾಟ್ಲೆಂಡಿನ ಅರಸರಿಂದ ಸ್ಟೋನ್ ಆಫ್ ಸ್ಕೋನ್ ಕಿತ್ತುಕೊಂಡು ಬಂದಿದ್ದನು. ಪ್ರಶ್ನೆ 24. ಪ್ರವಾಸ ಕುರಿತು ಬೇಕನನು ಹೇಳಿದ ಮಾತು ಯಾವುದು? ಉತ್ತರ. ಪ್ರವಾಸದ ಕುರಿತು ಬೇಕನನು ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎಂದು ಹೇಳಿದ್ದಾನೆ. ಪ್ರಶ್ನೆ 25. ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಎಂದ ಆಂಗ್ಲ ಕವಿ ಯಾರು? ಉತ್ತರ. ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಎಂದು ಹೇಳಿದ ಆಂಗ್ಲ ಕವಿ ಶೇಕ್ಸ್ಪಿಯರ್. ಮುಖ್ಯ ಪ್ರಶ್ನೆ 4. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 26. ಊಲವರ್ಥ ಅಂಗಡಿಯಲ್ಲಿ ಸಿಗುವ ವಸ್ತುಗಳ್ಯಾವುವು? ಉತ್ತರ. ಲಂಡನ್ ನಗರದ ಊಲವರ್ಥ ಎಂಬ ಸ್ಟೇಷನರಿ ಅಂಗಡಿಯು ಪ್ರವಾಸಿಗರು ನೋಡಬೇಕಾದ ತಾಣವಾಗಿದೆ. ಇಲ್ಲಿ ಬೂಟುಗಳು ಕಾಲು ಚೀಲಗಳು ಚೆನ್ನಗಳು ಸಾಬೂನುಗಳು ಔಷಧಗಳು ಪುಸ್ತಕಗಳು ಹಾಗೂ ಅಡುಗೆಯ ಪಾತ್ರೆಗಳು ದೊರೆಯುತ್ತವೆ. ಇದರ ಜೊತೆಗೆ ಎಲೆಕ್ಟ್ರಿಕ್ ದೀಪದ ಸಾಮಾನುಗಳು ಫೋಟೋಗಳು ಅಡವಿಯ ಹೂವುಗಳು ಮತ್ತು ಯುದ್ಧ ಸಾಮಗ್ರಿಗಳು ಸೇರಿದಂತೆ ದೈನಂದಿನ ಬಳಕೆಯ ಎಲ್ಲಾ ತರದ ಸಾಮಾನುಗಳು ಇಲ್ಲಿ ಸಿಗುತ್ತವೆ. ಪ್ರಶ್ನೆ 27. ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ? ಉತ್ತರ. ಲಂಡನ್ನಿನ ಬಹುತೇಕ ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ. ಉಪಹಾರ ಗೃಹಗಳಲ್ಲಿ ಮತ್ತು ದೊಡ್ಡ ಅಂಗಡಿಗಳಲ್ಲಿ ಟೈಪಿಸ್ಟ್ ಹಾಗೂ ಕಾರಕೂನರಾಗಿ ಅವರು ಕಾರ್ಯನಿರ್ವಹಿಸುತ್ತಾರೆ.
ಸಿನಿಮಾ ಗೃಹಗಳಲ್ಲಿ ಪ್ರೇಕ್ಷಕರಿಗೆ ಜಾಗ ಹುಡುಕಿಕೊಡುವ ಕೆಲಸ ಹಾಗೂ ಕಾಲೇಜುಗಳಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿನಿಗಳನ್ನಾಗಿ ಹೆಣ್ಣು ಮಕ್ಕಳನ್ನು ನೇಮಿಸಿಕೊಳ್ಳಲಾಗಿದೆ. ಪ್ರಶ್ನೆ 28 ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ? ಉತ್ತರ: ಲಂಡನ್ನಿನ ಹೆಣ್ಣು ಮಕ್ಕಳು ಧರಿಸುವ ಟೊಪ್ಪಿಗೆಗಳ ಬಗ್ಗೆ ಲೇಖಕರು ಕುತೂಹಲಕಾರಿ ಸಂಗತಿಯನ್ನು ದಾಖಲಿಸಿದ್ದಾರೆ. ಇಲ್ಲಿನ ಒಬ್ಬೊಬ್ಬರು ಧರಿಸುವ ಟೊಪ್ಪಿಗೆಯಂತೆ ಇನ್ನೊಬ್ಬರದು ಇರುವುದಿಲ್ಲ. ಕನಿಷ್ಠ ಪಕ್ಷ ಅದಕ್ಕೆ ಸಿಕ್ಕಿಸಿದ ಪುಚ್ಚವಾದರೂ ಬೇರೆಯಾಗಿರುತ್ತದೆ. ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ, ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲ ಎಂದು ಹೇಳುವ ಮೂಲಕ ಲೇಖಕರು ಟೊಪ್ಪಿಗೆಗಳ ವೈವಿಧ್ಯತೆಯನ್ನು ಬಣ್ಣಿಸಿದ್ದಾರೆ. ಪ್ರಶ್ನೆ 29 ಪೊಯೆಟ್ಸ್ ಕಾರ್ನರ್ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ? ಉತ್ತರ: ಲಂಡನ್ನಿನ ವೆಸ್ಟ್ಮಿನ್ಸ್ಟರ್ ಅಬ್ಬೆ ಸ್ಮಾರಕ ಮಂದಿರದಲ್ಲಿ ಪೊಯೆಟ್ಸ್ ಕಾರ್ನರ್ ಎಂಬ ವಿಭಾಗವಿದೆ. ಇಲ್ಲಿ ಪ್ರಸಿದ್ಧ ಲೇಖಕರಾದ ಕ್ಲಿಪ್ಪಿಂಗ್, ಆಡಿ, ಮ್ಯಾಕಲೆ, ಜಾನ್ಸನ್ ಹಾಗೂ ಗೋಲ್ಡ್ ಸ್ಮಿತ್ ಅವರ ಸಮಾಧಿಗಳಿವೆ. ಅಲ್ಲದೆ ಪ್ರಸಿದ್ಧ ವಿಮರ್ಶಕ ಬ್ರಯಾನ್, ನಾಟಕಕಾರ ಬೆನ್ ಜಾನ್ಸನ್ ಹಾಗೂ ಖ್ಯಾತ ಆಂಗ್ಲ ಕವಿ ವರ್ಡ್ಸ್ವರ್ತ್ ಮೊದಲಾದ ಕವಿಶ್ರೇಷ್ಠರ ಸಮಾಧಿಗಳು ಇಲ್ಲಿವೆ. ಪ್ರಶ್ನೆ 30 ಸಾಮ್ರಾಟರ ಪಟ್ಟಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಏನು? ಉತ್ತರ: ವೆಸ್ಟ್ಮಿನ್ಸ್ಟರ್ ಅಬೆ ಮಂದಿರದಲ್ಲಿ ಶಿಲೆಯನ್ನು ಒಳಗೊಂಡ ಒಂದು ಪುರಾತನ ಸಿಂಹಾಸನವಿದ್ದು, ಸಾಮ್ರಾಟರ ಪಟ್ಟಾಭಿಷೇಕದ ಸಮಯದಲ್ಲಿ ಇದರ ಮೇಲೆ ಒಂದು ಕಲ್ಲುಪಾಟಿಯನ್ನು ಹಾಕುತ್ತಾರೆ. ಇದನ್ನು ಸ್ಟೋನ್ ಆಫ್ ಸ್ಕೋನ್ ಎಂದು ಕರೆಯಲಾಗುತ್ತದೆಯಲ್ಲದೆ 3ನೇ ಎಡ್ವರ್ಡನು ಇದನ್ನು ಸ್ಕಾಟ್ಲೆಂಡಿನ ಅರಸರಿಂದ ಕಿತ್ತುಕೊಂಡು ಬಂದಿದ್ದನು. ಅಂದಿನಿಂದ ಲಂಡನ್ನಿನ ಎಲ್ಲಾ ಸಾಮ್ರಾಟರ ಪಟ್ಟಾಭಿಷೇಕವು ಈ ಕಲ್ಲಿನ ಮೇಲೆಯೇ ನಡೆಯುತ್ತದೆ. ಪ್ರಶ್ನೆ 30 ಲಂಡನ್ ನಗರದಲ್ಲಿರುವ ಇಂಡಿಯಾ ಆಫೀಸನ್ನು ಕುರಿತು ಬರೆಯಿರಿ. ಉತ್ತರ: ಲಂಡನ್ ನಗರದ ಚೆರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿರುವ ಇಂಡಿಯಾ ಆಫೀಸು ನೋಡಬೇಕಾದ ಸ್ಥಳವಾಗಿದೆ. ಇಲ್ಲಿನ ವಾಚನಾಲಯದಲ್ಲಿ ಕರ್ನಾಟಕದ ವಿಷಯಕ್ಕೆ ಸಂಬಂಧಿಸಿದಂತೆ ಅನೇಕ ಹೊಸ ಸಂಗತಿಗಳು ಹಾಗೂ ಮಹತ್ವದ ಪುಸ್ತಕಗಳು ದೊರೆಯುತ್ತವೆ. ಇಲ್ಲಿನ ವಸ್ತು ಸಂಗ್ರಹಾಲಯದಲ್ಲಿ ಹಿಂದೂಸ್ಥಾನದ ಲಲಿತ ಕಲೆಗಳ ಮಾದರಿಗಳು ಕಂಡುಬರುತ್ತವೆ ಹಾಗೂ ಹಿಂದೂಸ್ಥಾನದಲ್ಲಿ ಪ್ರಕಟವಾಗುವ ಎಲ್ಲ ಮುಖ್ಯ ಇಂಗ್ಲಿಷ್ ಪತ್ರಿಕೆಗಳು ಇಲ್ಲಿ ಲಭ್ಯವಿರುತ್ತವೆ. ಪ್ರಶ್ನೆ 32 ಲಂಡನ್ ನಗರದ ವೆಸ್ಟ್ಮಿನ್ಸ್ಟರ್ ಅಬೆ ಮಂದಿರದ ರಾಜ ವಿಭಾಗದ ಕುರಿತು ಬರೆಯಿರಿ. ಉತ್ತರ: ವೆಸ್ಟ್ಮಿನ್ಸ್ಟರ್ ಅಬೆಯ ರಾಜ ವಿಭಾಗದಲ್ಲಿ ಮೃತರಾದ ಅರಸರಿಗೆ ಹಾಗೂ ಅರಸಿಯರಿಗೆ ವಿಶಿಷ್ಟ ಗೌರವದ ಸ್ಥಾನ ಕಲ್ಪಿಸಲಾಗಿದೆ. ಇಲ್ಲಿ ಸಿಮ್ಮೆದೆಯ ರಿಚರ್ಡ್, 2ನೇ ಎಡ್ವರ್ಡ್, ರಾಣಿ ಎಲಿಜಬೆತ್ ಹಾಗೂ 1ನೇ ಜೇಮ್ಸ್ ಮೊದಲಾದವರ ಸಮಾಧಿಗಳಿದ್ದು, ಅವುಗಳ ಮೇಲೆ ವ್ಯಕ್ತಿ ಮಲಗಿಕೊಂಡಿರುವಂತೆ ಮೂರ್ತಿಗಳನ್ನು ಕೆತ್ತಲಾಗಿದೆ. ಇಲ್ಲಿನ ಕಲಾತ್ಮಕ ಕೆತ್ತನೆಯ ಕೆಲಸವೆಲ್ಲವೂ ಬಂಗಾರದ ಬಣ್ಣದಲ್ಲಿದ್ದು, ಮಂದಿರದ ಹಿಂದೆ 7ನೇ ಹೆನ್ರಿಯ ಭವ್ಯವಾದ ಗೋಡೆಯಿದೆ. 5 ಕೆಳಗಿನ ಸಾಹಿತಿಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕವಿ ಪರಿಚಯ: ವಿ. ಗೋಕಾಕ್. ವಿನಾಯಕ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಕನ್ನಡ ಸಾಹಿತ್ಯದ ಪ್ರಮುಖ ಸಾಹಿತಿ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ಅವರು ಸಾಮಾನ್ಯ 1909ರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸಿದರು. ಶ್ರೀಯುತರು ಸಮುದ್ರದಾಚೆಯಿಂದ ಸಮುದ್ರ ಗೀತೆಗಳು, ಪಯಣ, ಜೀವನ ಪಾಠಗಳು, ಭಾರತ ಸಿಂಧು ರಶ್ಮಿ, ಉಗಮ, ಈಜೋಡು, ಸಮರಸವೇ ಜೀವನ, ದ್ಯಾವ ಪೃಥ್ವಿ ಮೊದಲಾದ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಹಾಗೂ ಪದ್ಮಶ್ರೀ ಪುರಸ್ಕಾರಗಳು ಲಭಿಸಿವೆ. 6 ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ವಾಕ್ಯ: ಊಲವರ್ಥ ಸ್ಟೇಷನರಿ ಅಂಗಡಿ ಪ್ರಾಚೀನ ಮಹಾಕಾವ್ಯದಂತೆ ಮಹಾಕೋಶವಾಗಿದೆ. ಅಲಂಕಾರದ ಹೆಸರು ಉಪಮಾಲಂಕಾರ ಅಥವಾ ಪೂರ್ಣೋಪಮಾಲಂಕಾರ. ಲಕ್ಷಣ: 2 ವಸ್ತುಗಳಿಗೆ ಪರಸ್ಪರ ಇರುವ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ. ಸಮನ್ವಯ: ಉಪಮೇಯ ಊಲವರ್ಥ ಸ್ಟೇಷನರಿ ಅಂಗಡಿ, ಉಪಮಾನ ಪ್ರಾಚೀನ ಮಹಾಕಾವ್ಯ, ಉಪಮಾ ವಾಚಕ ಅಂತೆ, ಸಮಾನ ಧರ್ಮ ಮಹಾಕೋಶವಾಗಿರುವುದು. ವಿವರಣೆ: ಇಲ್ಲಿ ಉಪಮೇಯವಾದ ಊಲವರ್ಥ ಸ್ಟೇಷನರಿ ಅಂಗಡಿಯನ್ನು ಉಪಮಾನವಾದ ಪ್ರಾಚೀನ ಮಹಾಕಾವ್ಯಕ್ಕೆ ಹೋಲಿಸಲಾಗಿದೆ. ಅಂತೆ ಎಂಬ ಉಪಮಾ ವಾಚಕ ಪದವಿದ್ದು ಮಹಾಕೋಶವಾಗಿರುವುದು ಎಂಬ ಸಮಾನ ಧರ್ಮ ಇರುವುದರಿಂದ ಇದು ಉಪಮಾಲಂಕಾರದ ಲಕ್ಷ್ಯವಾಗಿದೆ. ಮುಖ್ಯ ಪ್ರಶ್ನೆ 7 ಕೆಳಗಿನ ಗಾದೆಯನ್ನು ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. ಗಾದೆ ಮಾತು: ದೇಶ ಸುತ್ತು ಕೋಶ ಓದು. ಪೀಠಿಕೆ: ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು.
ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ. ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವರು. ಅಂತಹ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಇದು ಒಂದಾಗಿದೆ. ವಿವರಣೆ: ಮನುಷ್ಯನಿಗೆ ಲೋಕಜ್ಞಾನ ಬಹಳ ಮುಖ್ಯ. ಒಂದು ದೇಶ ಸುತ್ತುವುದರಿಂದ ಆಯಾ ಪ್ರದೇಶದ ಜನರ ಆಚಾರ, ವಿಚಾರ, ಪದ್ಧತಿ, ರೀತಿ ನೀತಿಗಳ ಅರಿವಾಗುತ್ತದೆ. ನಮಗೆ ತಿಳಿಯದೇ ಇರುವ ಎಷ್ಟೋ ವಿಷಯಗಳು ತಿಳಿಯುತ್ತವೆ. ಲೋಕ ಸುತ್ತುವುದೇ ಒಂದು ಬಗೆಯ ಜ್ಞಾನಾರ್ಜನೆ ಎನಿಸಿದೆ. ಅದರಂತೆ ಕೋಶ ಓದುವುದು ಎಂದರೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದ ಗ್ರಂಥಗಳನ್ನು ಅಧ್ಯಯನ ಮಾಡುವುದು. ಇಡೀ ಪ್ರಪಂಚದ ಜ್ಞಾನ ಪುಸ್ತಕಗಳಲ್ಲಿ ಅಡಗಿದೆ. ಹೀಗೆ ಅಡಕವಾಗಿರುವ ವಿಷಯಗಳನ್ನು ಓದಿ ಅದನ್ನು ಜೀವನದಲ್ಲಿ ಅನ್ವಯ ಮಾಡಿಕೊಂಡರೆ ನಮ್ಮ ಬದುಕು ಹಸನಾಗುತ್ತದೆ. ಮುಕ್ತಾಯ: ಒಟ್ಟಾರೆಯಾಗಿ ಹೇಳುವುದಾದರೆ ದೇಶ ಸುತ್ತುವುದು ಮತ್ತು ಕೋಶ ಓದುವುದು ಇವೆರಡರ ಅಂತಿಮ ಉದ್ದೇಶವು ಅನುಭವವನ್ನು ಗಳಿಸುವುದೇ ಆಗಿದೆ. ಅನುಭವದ ಮೂಲಕ ಮನುಷ್ಯನ ವ್ಯಕ್ತಿತ್ವ ವಿಕಾಸಗೊಳ್ಳುತ್ತದೆ ಎಂಬುದು ಈ ಗಾದೆಯ ಆಶಯವಾಗಿದೆ. ಮುಖ್ಯ ಪ್ರಶ್ನೆ 8. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ. ವಾಕ್ಯ 36. ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ವಿ.ಕೃ. ಗೋಕಾಕ್ ಅವರು ಬರೆದ ಸಮುದ್ರದಾಚೆಯಿಂದ ಕೃತಿಯಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಲೇಖಕರು ಲಂಡನ್ ನಗರದ ಟ್ರಫಲ್ಗರ್ ಸ್ಕ್ವೇರ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿನ ಪ್ರತಿಯೊಂದು ಕೂಟಕ್ಕೂ ಆ ದೇಶದ ಪ್ರಸಿದ್ಧರ ಹೆಸರುಗಳು ಹಾಗೂ ಬೀದಿ ಬೀದಿಗೆ, ಮೂಲೆ ಮೂಲೆಗೆ ಇತಿಹಾಸ ಪ್ರಸಿದ್ಧ ಪುರುಷರ ಪ್ರತಿಮೆಗಳನ್ನು ನಿಲ್ಲಿಸಿದ್ದನ್ನು ಕಂಡು ತಮ್ಮ ದೇಶಕ್ಕಾಗಿ ಜೀವನವನ್ನು ಲೆಕ್ಕಿಸದೆ ದುಡಿದವರು ನಿಂತು ಕೈ ಎತ್ತಿ ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ ಎಂದು ಹೇಳುತ್ತಿರುವಂತೆ ತೋರುತ್ತದೆ ಎಂದು ಈ ಮಾತನ್ನು ಲೇಖಕರು ಹೇಳುತ್ತಾರೆ. ಸ್ವಾರಸ್ಯ: ರಾಷ್ಟ್ರಕ್ಕಾಗಿ ದುಡಿದ ಮಹನೀಯರಿಗೆ ಲಂಡನ್ ನಗರದಲ್ಲಿನ ಜನತೆ ತೋರುತ್ತಿರುವ ಗೌರವ ಭಾವನೆ ಮತ್ತು ರಾಷ್ಟ್ರ ಪ್ರೇಮದ ಭಾವವು ಪ್ರಸ್ತುತ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ವಾಕ್ಯ 37. ಒತ್ತು ಒತ್ತು ಒತ್ತೆ ಹಣ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ವಿ.ಕೃ. ಗೋಕಾಕ್ ಅವರು ಬರೆದ ಸಮುದ್ರದಾಚೆಯಿಂದ ಕೃತಿಯಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಲೇಖಕರು ತಮ್ಮ ಲಂಡನ್ ನಗರದ ಪ್ರವಾಸದ ಅನುಭವಗಳನ್ನು ದಾಖಲಿಸುತ್ತಾ ಲಂಡನ್ನಿನ ಬೀದಿಯಲ್ಲಿ ಲಕ್ಷಾನುಲಕ್ಷ ಜನರು ಅವಸರದಿಂದ ಓಡುತ್ತಾರೆ. ವಿದೇಶಗಳಲ್ಲಿ ಜನರು ಸಮಯವನ್ನು ವ್ಯರ್ಥ ಮಾಡದೆ ಅದರ ಸದ್ವಿನಿಯೋಗ ಮಾಡಿಕೊಳ್ಳುತ್ತಾ ದುಡಿದು ಹಣ ಗಳಿಸುತ್ತಾರೆ. ಇದು ಅಕ್ಷರಶಃ ವಿಲಾಯಿತಿಯಲ್ಲಿ ನಿಜವಾಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುವರು. ಸ್ವಾರಸ್ಯ: ಸಮಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಇಲ್ಲಿ ಹಣದಷ್ಟೇ ಪ್ರಾಶಸ್ತ್ಯವನ್ನು ಸಮಯಕ್ಕೆ ನೀಡುತ್ತಾರೆ ಎಂಬುದು ಪ್ರಸ್ತುತ ಸಾಲಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ವಾಕ್ಯ 38. ಯಾರನ್ನು ತುಳಿದರೇನು, ಎಲ್ಲಿ ಹೆಜ್ಜೆ ಹಾಕಿದರೇನು, ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ವಿ.ಕೃ. ಗೋಕಾಕ್ ಅವರು ಬರೆದ ಸಮುದ್ರದಾಚೆಯಿಂದ ಕೃತಿಯಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಲಂಡನ್ ನಗರದ ವೆಸ್ಟ್ಮಿನ್ಸ್ಟರ್ ಅಬೆ ಪ್ರಾರ್ಥನಾ ಮಂದಿರ ಆಕರ್ಷಣೀಯವಾದುದು. ಇಲ್ಲಿನ ಪೊಯೆಟ್ಸ್ ಕಾರ್ನರ್ಗಳಲ್ಲಿ ಕವಿಗಳ ಸಾರ್ವಭೌಮರ ನೆನಪಿಗಾಗಿ ಕಲ್ಲು ಹಾಸುಗಳನ್ನು ಇಟ್ಟಿದ್ದು ಅವುಗಳ ಮೇಲೆ ನಡೆದು ಹೋಗಬೇಕಾಗಿತ್ತು. ಕಿಕ್ಕಿರಿದು ತುಂಬಿದ್ದ ಕವಿಗಳ ಸಾರ್ವಭೌಮರ ಸ್ಮಾರಕಗಳು ಲೇಖಕರ ಕಾಲಿನ ಹೆಜ್ಜೆ ಹೆಜ್ಜೆಗೂ ಸಿಗುತ್ತಿದ್ದ ವೇಳೆ ಎಲ್ಲಿ ಅವುಗಳ ಮೇಲೆ ತುಳಿಯುತ್ತೇನೋ ಎಂಬ ಭಯದ ಭಾವ ಹೊಂದಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ಜೀವನ ಅಶಾಶ್ವತವಾದುದು. ಸಾಧಕರ ಮಾರ್ಗದಲ್ಲಿ ನಡೆಯುವಾಗ ಕೆಲವೊಮ್ಮೆ ದಿಕ್ಕು ತಪ್ಪುವಂತಾಗುತ್ತದೆ. ಆಗ ಎಲ್ಲವೂ ಅಷ್ಟೇ ಬರಿಯ ಮಣ್ಣು ಎಂಬುದು ಮನದಲ್ಲಿ ಮೂಡುತ್ತದೆ. ಎಲ್ಲವೂ ನಶ್ವರವಾಗಿ ಕಾಣುತ್ತದೆ ಎನ್ನುವುದು ಪ್ರಸ್ತುತ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ವಾಕ್ಯ 39. ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ವಿ.ಕೃ. ಗೋಕಾಕ್ ಅವರು ಬರೆದ ಸಮುದ್ರದಾಚೆಯಿಂದ ಕೃತಿಯಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಲಂಡನ್ ನಗರದ ಪ್ರವಾಸದ ಅನುಭವಗಳನ್ನು ಲೇಖಕರು ದಾಖಲಿಸುತ್ತಾ ತಮ್ಮ ಅನುಭವಗಳನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಬೇಕನ್ ಹೇಳಿದ ಮಾತನ್ನು ಸ್ಮರಿಸುತ್ತಾರೆ. ಕಡಿಮೆ ದಿನಗಳಲ್ಲಿ ಮನಸ್ಸು ವಿಕಾಸಗೊಂಡಿದೆ, ದೃಷ್ಟಿ ವಿಶಾಲವಾಗಿದೆ, ಸಂಸ್ಕೃತಿ ಓರೆಗಲ್ಲಿನ ಮೇಲೆ ನಿಂತಿದೆ ಎಂದು ನೆನೆಯುತ್ತಾ ಬೇಕನ್ ಹೇಳಿದ ಮಾತನ್ನು ನೆನಪಿಸಿಕೊಳ್ಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ದೇಶ ಸುತ್ತು ಇಲ್ಲವೇ ಕೋಶ ಓದು ಎಂಬ ನುಡಿಯಂತೆ ಪರಿಪೂರ್ಣ ಶಿಕ್ಷಣಕ್ಕೆ ಪ್ರವಾಸವು ಅತ್ಯಗತ್ಯ.
ದೇಶ ವಿದೇಶಗಳ ಪ್ರವಾಸದ ಅನುಭವವು ಜ್ಞಾನಾಭಿವೃದ್ಧಿಗೆ ಸಹಕಾರಿ. ಪ್ರವಾಸದಿಂದ ದೃಷ್ಟಿ ವಿಶಾಲವಾಗಿ ಮನಸ್ಸು ವಿಕಾಸ ಹೊಂದುವುದು ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ. ವಾಕ್ಯ 40. ಗಾಡಿಗಳು ದಡ ದಡ ಹೋಗುತ್ತಿರುತ್ತವೆ, ವಿಚಿತ್ರ ಸೃಷ್ಟಿ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ವಿ. ಕೃ. ಗೋಕಾಕ್ ಅವರು ಬರೆದ ಸಮುದ್ರದಾಚೆಯಿಂದ ಕೃತಿಯಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಲೇಖಕರು ಲಂಡನ್ ನಗರದ ಸಾರಿಗೆ ವ್ಯವಸ್ಥೆಯ ಬಗ್ಗೆ ಹೇಳುವಾಗ, ಲಂಡನ್ ರಸ್ತೆಗಳಲ್ಲಿ ವ್ಯಾಪಾರವು ತುಂಬಿ ಟ್ರಂಪ್ ವಸ್ತುಗಳಿಗೆ ಸಕಾಲಕ್ಕೆ ಹೋಗಲಾಗುವುದಿಲ್ಲ. ಇದನ್ನು ತಪ್ಪಿಸಲು ಭೂಗರ್ಭದಲ್ಲಿ ಗಾಡಿಗಳನ್ನು ಒಯ್ದಿರುತ್ತಾರೆ ಎಂದು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಹೇಳಲಾಗಿದೆ. ಸ್ವಾರಸ್ಯ: ಬಹಳ ಹೊತ್ತು ನಡುವೆ ವಾಹನಗಳು ರಸ್ತೆಯಲ್ಲಿ ನಿಲ್ಲುವುದರಿಂದ ಸಮಯ ವ್ಯರ್ಥವಾಗುವುದನ್ನು ತಪ್ಪಿಸಲು ಲಂಡನ್ ನಗರದಲ್ಲಿ ಆಧುನಿಕ ವ್ಯವಸ್ಥೆ ಇರುವುದನ್ನು ಸ್ವಾರಸ್ಯವಾಗಿ ತಿಳಿಸುತ್ತದೆ. ವಾಕ್ಯ 41. ಈ ದೊಡ್ಡ ಬೀದಿಯು ಸಾಮ್ರಾಜ್ಯದ ಬೀದಿ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ವಿ. ಕೃ. ಗೋಕಾಕ್ ಅವರು ಬರೆದ ಸಮುದ್ರದಾಚೆಯಿಂದ ಕೃತಿಯಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಲಂಡನ್ ನಗರದ ಚೇರಿಂಗ್ ಕ್ರಾಸ್ ಓಣಿಯು ಆಂಗ್ಲರ ಸಾಮ್ರಾಜ್ಯದ ವೈಭವವು ಕಂಡುಬರುವುದು. ಒಂದೊಂದು ವಸಾಹತಿನ ದೇಶದ ಮೇಲಿನ ಪ್ರಭುತ್ವವು ಇಲ್ಲಿಯ ಒಂದೊಂದು ಕಚೇರಿಯಿಂದ ನಡೆಯುತ್ತಿದೆ. ಹೀಗಾಗಿ ಲೇಖಕರು ಚೇರಿಂಗ್ ಕ್ರಾಸ್ ಓಣಿಯನ್ನು ದೊಡ್ಡ ಸಾಮ್ರಾಜ್ಯದ ಬೀದಿ ಎಂದಿದ್ದಾರೆ. ಸ್ವಾರಸ್ಯ: ಈ ವಾಕ್ಯವು ಆಂಗ್ಲರು ತಮ್ಮ ವಸಾಹತು ರಾಷ್ಟ್ರಗಳ ಮೇಲೆ ಹೊಂದಿದ್ದ ಪ್ರಭುತ್ವದ ಬಗ್ಗೆ ತಿಳಿಸುತ್ತದೆ. ವಾಕ್ಯ 42. ಹೆಜ್ಜೆ ಹೆಜ್ಜೆಗೆ ಇತಿಹಾಸದ ಅಡಿಗಲ್ಲುಗಳು ದೊರೆಯುತ್ತವೆ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ವಿ. ಕೃ. ಗೋಕಾಕ್ ಅವರು ಬರೆದ ಸಮುದ್ರದಾಚೆಯಿಂದ ಕೃತಿಯಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಲೇಖಕರು ಲಂಡನ್ ನಗರದ ಬೀದಿ ಬೀದಿಯಲ್ಲೂ ಇತಿಹಾಸ ಪ್ರಸಿದ್ಧ ಪುರುಷರ ಪ್ರತಿಮೆಗಳನ್ನು ನೋಡಿ, ತಮ್ಮ ದೇಶಕ್ಕಾಗಿ ಜೀವನವನ್ನು ಲೆಕ್ಕಿಸದೆ ದುಡಿದವರು ನಿಂತು ಕೈ ಎತ್ತಿ ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ ಎಂದು ಹೇಳುತ್ತಿರುವಂತೆ ಹೆಜ್ಜೆ ಹೆಜ್ಜೆಗೆ ಇತಿಹಾಸದ ಅಡಿಗಲ್ಲುಗಳು ದೊರೆಯುತ್ತವೆ ಎಂದು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸ್ವಾರಸ್ಯ: ರಾಷ್ಟ್ರಕ್ಕಾಗಿ ದುಡಿದ ಮಹನೀಯರಿಗೆ ಲಂಡನ್ ನಗರದಲ್ಲಿ ಅಲ್ಲಿನ ಜನ ತೋರಿಸಿರುವ ಗೌರವ ಭಾವನೆಯು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ವಾಕ್ಯ 43. ಮನುಷ್ಯನಂತೆ ಟೊಪ್ಪಿಯಲ್ಲವೇ, ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ವಿ. ಕೃ. ಗೋಕಾಕ್ ಅವರು ಬರೆದ ಸಮುದ್ರದಾಚೆಯಿಂದ ಕೃತಿಯಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಲಂಡನ್ ನಗರದ ಹೆಣ್ಣು ಮಕ್ಕಳ ಟೊಪ್ಪಿಯು ವಿಶೇಷವಾಗಿರುತ್ತದೆ. ಒಂದು ಟೊಪ್ಪಿಯಂತೆ ಇನ್ನೊಂದಿರುವುದಿಲ್ಲ. ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ. ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು ಎಂದು ಹೇಳುವಾಗ, ಮನುಷ್ಯನಂತೆ ಟೊಪ್ಪಿಯಲ್ಲವೇ, ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲ ಎಂದು ಲೇಖಕರು ಹೇಳಿದ್ದಾರೆ. ಸ್ವಾರಸ್ಯ: ಮನುಷ್ಯನಂತೆ ಟೊಪ್ಪಿಯಲ್ಲೂ ಅಡಗಿರುವ ವೈವಿಧ್ಯತೆಯನ್ನು ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ. ವಾಕ್ಯ 44. ಅಡಿಗಡಿಗೆ ಇತಿಹಾಸವನ್ನು ದಾಟುತ್ತೇವೆ, ಎಂಥ ವಿಚಿತ್ರ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ವಿ. ಕೃ. ಗೋಕಾಕ್ ಅವರು ಬರೆದ ಸಮುದ್ರದಾಚೆಯಿಂದ ಕೃತಿಯಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ವೆಸ್ಟ್ಮಿನ್ಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರದ ಆವರಣದಲ್ಲಿ ಸ್ಥಾಪಿಸಲಾಗಿದ್ದ ಕವಿಗಳ ಸಾರ್ವಭೌಮರ ನೆನಪಿಗಾಗಿ ಎಲ್ಲರಿಗೂ ಒಂದೊಂದು ಹಿಡಿ ಮಣ್ಣನ್ನು ಕೊಡುವಂತೆ ಕಲ್ಲು ಹಾಸುಗಳನ್ನು ಇಟ್ಟಿದ್ದು ಅವುಗಳ ಮೇಲೆ ನಡೆದು ಹೋಗಬೇಕಾಗಿತ್ತು. ಅವುಗಳ ಬಳಿ ನಡೆದು ಹೋಗುತ್ತಿದ್ದ ಸಂದರ್ಭದಲ್ಲಿ ಲೇಖಕರು ಲಂಡನ್ ಜನರು ಕವಿಗಳು ಮತ್ತು ಸಾರ್ವಭೌಮರ ಮೇಲೆ ಇಟ್ಟಿರುವ ಗೌರವವನ್ನು ಕಾಣಬಹುದು ಎನ್ನುವ ಸಂದರ್ಭದಲ್ಲಿ ಹೀಗೆ ಹೇಳಿದ್ದಾರೆ. ಸ್ವಾರಸ್ಯ: ದೇಶಕ್ಕಾಗಿ ಜೀವನವನ್ನು ಲೆಕ್ಕಿಸದೆ ದುಡಿದ ಇತಿಹಾಸ ಪುರುಷರನ್ನು ಲಂಡನ್ ನಗರದ ಜನರು ನೆನೆಯುವ ಬಗೆಯನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಪಡಿಸಲಾಗಿದೆ. ವಾಕ್ಯ 45. ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ವಿ. ಕೃ. ಗೋಕಾಕ್ ಅವರು ಬರೆದ ಸಮುದ್ರದಾಚೆಯಿಂದ ಕೃತಿಯಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಲಂಡನ್ ನಗರವನ್ನು ನೋಡಿದ ಲೇಖಕರು ಅದರ ವರ್ಣನೆಯನ್ನು ಅದ್ಭುತವಾಗಿ ಮಾಡಿದ್ದಾರೆ. ಕೊನೆಯಲ್ಲಿ ಪ್ರವಾಸದಿಂದ ತನ್ನ ಮನಸ್ಸು ಎಷ್ಟೊಂದು ವಿಕಾಸ ಹೊಂದಿದೆ, ತನ್ನ ದೃಷ್ಟಿಯು ಎಷ್ಟೊಂದು ವಿಶಾಲವಾಗಿದೆ, ನನ್ನ ಸಂಸ್ಕೃತಿಯು ಎಂಥ ಓರೆ ಕಲ್ಲಿನ ಮೇಲೆ ನಿಂತಿದೆ ಎಂದು ಬರೆಯುವ ಸಂದರ್ಭದಲ್ಲಿ ಅವರು ಬೇಕನ್ ಕವಿಯು ಪ್ರವಾಸವು ಶಿಕ್ಷಣದ ಭಾಗವಾಗಿದೆ ಎಂಬ ಮಾತು ಹಾಗೂ ಶೇಕ್ಸ್ಪಿಯರ್ ಕವಿಯ ಮಾತುಗಳನ್ನು ನೆನಪಿಸಿಕೊಳ್ಳುವಾಗ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ:
ದೇಶ ಸುತ್ತು ಕೋಶ ಓದು ಎಂಬ ಗಾದೆಯಂತೆ ಪ್ರವಾಸದಿಂದ ವ್ಯಕ್ತಿಯ ಮನಸ್ಸು ವ್ಯಕ್ತಿತ್ವ ವಿಕಾಸಗೊಳ್ಳುವುದಲ್ಲದೆ ಆಲೋಚಿಸುವ ದೃಷ್ಟಿಕೋನದಲ್ಲಿ ಸಾಕಷ್ಟು ಬದಲಾವಣೆಯಾಗುತ್ತದೆ. ವಿಶಾಲ ಚಿಂತನೆಯನ್ನು ರೂಢಿಸಿಕೊಳ್ಳುತ್ತಾನೆ. ದೇಶ ಸುತ್ತದಿದ್ದರೆ ವ್ಯಕ್ತಿಯ ಮನಸ್ಸು ಸಂಕುಚಿತವಾಗುತ್ತದೆ. ಆತ ವಿಶಾಲವಾಗಿ ಚಿಂತಿಸಲಾರ ಹಾಗೂ ಬೆಳೆಯಲಾರ ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ವಾಕ್ಯ 46 ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ವಿ.ಕೃ. ಗೋಕಾಕ್ ಅವರು ಬರೆದ ಸಮುದ್ರದಾಚೆಯಿಂದ ಕೃತಿಯಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಲೇಖಕರು ಲಂಡನ್ನಲ್ಲಿ ವೆಸ್ಟ್ಮಿನ್ಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರದಲ್ಲಿ ಸ್ಟೋನ್ ಆಫ್ ಸ್ಕೋನ್ ಕಲ್ಲುಪಾಟಿಯನ್ನು ನೋಡುತ್ತಾ 3ನೇ ಎಡ್ವರ್ಡ್ ಸ್ಕಾಟ್ಲೆಂಡಿನ ಅರಸರಿಂದ ಈ ಕಲ್ಲುಪಾಟಿಯನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ. ಅಂದಿನಿಂದ ಎಲ್ಲಾ ಸಾಮ್ರಾಟರ ಪಟ್ಟಾಭಿಷೇಕವು ಈ ಕಲ್ಲಿನ ಮೇಲೆ ಆಗಿದೆ. ಇಂಗ್ಲೆಂಡಿನ ಅತುಲ ವೈಭವವನ್ನು ನೋಡಿದಾಗ ಈ ಕಲ್ಲಿನಲ್ಲಿ ಯಾವುದೋ ಸಿದ್ಧಿ ಅಥವಾ ಮಂತ್ರವಿದೆಯೇ ಎಂದು ಆ ಕಲ್ಲುಪಾಟಿಯ ವಿಶೇಷತೆಯನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ: ಈ ಕಲ್ಲುಪಾಟಿಯ ಮೇಲೆ ಇಂಗ್ಲೆಂಡಿನ ಎಲ್ಲ ಅರಸರ ಅಭಿಷೇಕ ನೆರವೇರಿದೆ. ಬಹುಶಃ ಆ ಕಲ್ಲುಪಾಟಿಯ ಮಹಿಮೆಯಿಂದಲೇ ಇಂಗ್ಲೆಂಡಿನಲ್ಲಿ ಅತುಲ ವೈಭವ ಮೆರೆದಿದೆ ಎಂದು ಹೇಳುವಲ್ಲಿ ಕಲ್ಲುಪಾಟಿಯ ಮಹಿಮೆ ಹಾಗೂ ಅದರ ಮೇಲೆ ಅವರಿಗಿರುವ ನಂಬಿಕೆ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ವಾಕ್ಯ 47 ಸಿನಿಮಾ ಗೃಹದಲ್ಲಿ ನಿಮ್ಮ ಜಾಗವನ್ನು ಹುಡುಕಿ ಕೊಡುವವರು ಹೆಣ್ಣು. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ವಿ.ಕೃ. ಗೋಕಾಕ್ ಅವರು ಬರೆದ ಸಮುದ್ರದಾಚೆಯಿಂದ ಕೃತಿಯಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಲಂಡನ್ನಿನ ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ. ಉಪಹಾರ ಗೃಹಗಳಲ್ಲಿ ಮತ್ತು ಯಾವುದಾದರೂ ದೊಡ್ಡ ಅಂಗಡಿಗೆ ಹೋದರೆ ಅಲ್ಲಿಯ ಟೈಪಿಸ್ಟ್ ಕಾರಕೂನ ಕೂಡ ಒಬ್ಬ ಹೆಣ್ಣು ಮಗಳು. ಸಿನಿಮಾ ಗೃಹದಲ್ಲಿ ನಮ್ಮ ಜಾಗವನ್ನು ಹುಡುಕಿಕೊಡುವ ಕಾರ್ಯನಿರ್ವಹಿಸುವವರು ಹೆಣ್ಣು ಮಕ್ಕಳು. ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿಣಿಯರನ್ನು ಇಟ್ಟಿದ್ದಾರೆ ಎಂದು ಲೇಖಕರು ತಿಳಿಸುವ ಸಂದರ್ಭದಲ್ಲಿ ಬಂದ ಮಾತು ಇದು. ಸ್ವಾರಸ್ಯ: ಲಂಡನ್ನಿಗರು ಸ್ತ್ರೀಯರನ್ನು ಆದರಿಸುವ ರೀತಿ ಮತ್ತು ಅವರಿಗೆ ನೀಡುವ ಗೌರವ ಸ್ವಾತಂತ್ರ್ಯ ಅನುಕರಣೀಯವಾದುದು ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ಮುಖ್ಯ ಪ್ರಶ್ನೆ 9 ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 48 ಲಂಡನ್ ನಗರ ವೀಕ್ಷಣೆಯಲ್ಲಿ ಲೇಖಕರು ಗುರುತಿಸಿರುವ ವಿಶೇಷತೆಗಳೇನು? ಉತ್ತರ: ಲಂಡನ್ ನಗರದಲ್ಲಿ ವಾಹನಗಳ ಸುಗಮ ಸಂಚಾರಕ್ಕಾಗಿ ಮಾಡಿರುವ ವ್ಯವಸ್ಥೆಯನ್ನು ಲೇಖಕರು ಮೊಟ್ಟಮೊದಲು ಗುರುತಿಸಿದ್ದಾರೆ. ಅಲ್ಲಿ ಭೂಗರ್ಭದೊಳಗೆ ಹಳಿಗಳನ್ನು ಜೋಡಿಸಿ ಎಲೆಕ್ಟ್ರಿಕ್ ಗಾಡಿಗಳನ್ನು ಓಡಿಸಲು ನಿಲ್ದಾಣಗಳನ್ನು ಹತ್ತಿ ಇಳಿಯಲು ಎಕ್ಸಲೇಟರ್ಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಎನ್ನುವುದನ್ನು ಲೇಖಕರು ಕಂಡುಕೊಂಡರು. ಸ್ಟೇಷನರಿ ಅಂಗಡಿಯಲ್ಲಿ ಎಲ್ಲಾ ಬೆಲೆಯ ಸಕಲ ವಸ್ತುಗಳನ್ನು ದೊರಕುವುದನ್ನು ನೋಡಿದ್ದರು. ಪ್ರಸಿದ್ಧರಾದ ದುಬಾರಿಯ ಸ್ಯಾವ್ ಸಿಂಪಿಗಳು ಮತ್ತು ಸಾಮಾನ್ಯ ದರದ 50 ಶಿಲಿಂಗಿನ ಸಿಂಪಿಗಳು ಇರುವುದನ್ನು ಅರಿತರು. ಲಂಡನ್ ನಗರದಲ್ಲಿ ಎಲ್ಲ ಕೆಲಸಗಳಲ್ಲೂ ಹೆಚ್ಚಾಗಿ ಸ್ತ್ರೀಯರೇ ದುಡಿಯುವುದನ್ನು ಅವರು ಗುರುತಿಸಿದರು. ಅಲ್ಲಿನ ಇಂಡಿಯಾ ಆಫೀಸಿನ ವಾಚನಾಲಯ, ವಸ್ತು ಸಂಗ್ರಹಾಲಯ ವೈಶಿಷ್ಟ್ಯವನ್ನು, ಆಂಗ್ಲರ ಸಾಮ್ರಾಜ್ಯದ ವೈಭವವನ್ನು ತೋರಿಸುವ ಚೇರಿಂಗ್ ಕ್ರಾಸ್ ಓಣಿ ಹಾಗೂ ಅಲ್ಲಿರುವ ಬೇರೆ ಬೇರೆ ದೇಶಗಳ ಕಚೇರಿಗಳು ಮತ್ತು ಬ್ಯಾಂಕ್ಗಳನ್ನು ಅವರು ಗಮನಿಸಿದರು. ಲಂಡನ್ ನಗರದಲ್ಲಿರುವ ಪ್ರತಿಯೊಂದು ಕೂಟಕ್ಕಿರುವ ಹೆಸರು, ಇತಿಹಾಸ ಪ್ರಸಿದ್ಧ ಪುರುಷರ ಶಿಲಾಮೂರ್ತಿಗಳು ಮತ್ತು ಅವರ ವಿವರಗಳ ಶಿಲಾ ಕೆತ್ತನೆಗಳನ್ನು ಅವರು ನೋಡಿದರು. ಲಂಡನ್ ನಾಗರಿಕರು ಸಮಯಕ್ಕೆ ನೀಡುವ ಬೆಲೆ, ಅವಸರದ ಓಡಾಟ, ಹೆಣ್ಣು ಮಕ್ಕಳ ಟೋಪಿಯ ವೈವಿಧ್ಯ ಮತ್ತು ಅವರ ವ್ಯಕ್ತಿ ವೈಶಿಷ್ಟ್ಯತೆಯನ್ನು ಗುರುತಿಸಿದರು. ಈ ನಗರದಲ್ಲಿರುವ 1000 ವರ್ಷಗಳ ಪುರಾತನ ಮಂದಿರವಾದ ವೆಸ್ಟ್ಮಿನ್ಸ್ಟರ್ ಅಬೆ ಎನ್ನುವ ಪ್ರಾರ್ಥನಾ ಮಂದಿರ ಲೇಖಕರ ಗಮನವನ್ನು ಸೆಳೆದಿದೆ. ಸಾಮ್ರಾಟರಿಂದ ಮೊದಲುಗೊಂಡು ಸಮಾಜದ ಎಲ್ಲ ವರ್ಗಗಳ ಸಮಾಧಿಗಳನ್ನು ಕಂಡ ಲೇಖಕರು ಅಲ್ಲಿನ ವ್ಯವಸ್ಥೆಗೆ ಭವ್ಯತೆಗೆ ಮಾರು ಹೋಗಿದ್ದಾರೆ. ಪ್ರಶ್ನೆ 49 ವೆಸ್ಟ್ಮಿನ್ಸ್ಟರ್ ಅಬೆ ಪ್ರಾರ್ಥನಾ ಮಂದಿರ ಒಂದು ವಿಶೇಷ ಮಂದಿರ, ವಿವರಿಸಿ. ಉತ್ತರ: ಲಂಡನ್ ನಗರದಲ್ಲಿರುವ ವೆಸ್ಟ್ಮಿನ್ಸ್ಟರ್ ಅಬೆ 1000 ವರ್ಷಗಳಷ್ಟು ಪುರಾತನವಾದ ಒಂದು ಪ್ರಾರ್ಥನಾ ಮಂದಿರವಾಗಿದೆ. ಕೆಲವು ಭಾಗಗಳನ್ನು ದುರಸ್ತಿ ಮಾಡಿದರೂ ಮಂದಿರವು ಅಚ್ಚಳಿಯದಂತೆ ಉಳಿದುಕೊಂಡಿದೆ. ಅದು ಪ್ರಾರ್ಥನಾ ಮಂದಿರ ಮಾತ್ರವಾಗಿರದೆ ಸತ್ತವರ ಸ್ಮಾರಕವೂ ಆಗಿದೆ. ಈ ಬಗೆಯ ಮಂದಿರ ವಿಶ್ವದಲ್ಲೇ ಬೇರೆಲ್ಲಿಯೂ ಇರಲಾರದು ಎನಿಸುವಂತಿದೆ. ಈ ಮಂದಿರದ ಬಗ್ಗೆ ಬ್ಲೂಮ್ಯಾಂಟ್ ಎಂಬ ಕವಿ ಹಾಡಿದ್ದಾರೆ.
ಗೋಲ್ಡ್ ಸ್ಮಿತ್ ಮತ್ತು ಎಡಿಸನ್ ಎನ್ನುವ ಪ್ರಸಿದ್ಧ ಸಾಹಿತಿಗಳು ನಿಬಂಧನೆಗಳನ್ನು ಬರೆದಿದ್ದಾರೆ. ಕಟ್ಟಡ ಭವ್ಯವಾಗಿದೆ. ಒಳಗೆ ಪ್ರಾರ್ಥನಾ ಮಂದಿರವಿದೆ. ಒಳಗೆ ನಡುವೆ ಇರುವ ಸಣ್ಣ ಹಾದಿಯ ಎಡಬಲಗಳಲ್ಲಿ ರಾಜಕೈಣಿಗಳ ಶಿಲಾಮೂರ್ತಿಗಳಿವೆ. ಪಾದ್ರಿಯ ಆಸನ ಉತ್ತಮ ಕೆತ್ತನೆಯೊಂದಿಗೆ ಬಂಗಾರದ ಬಣ್ಣವನ್ನು ಹೊಂದಿದೆ. ಪೊಯೆಟ್ಸ್ ಕಾರ್ನರ್ ಎನ್ನುವಲ್ಲಿ ಕ್ಲಿಪ್ಪಿಂಗ್, ಆಯ್ಡಿ, ಮ್ಯಾಕಲೆ, ಜಾನ್ಸನ್, ಗೋಲ್ಡ್ಸ್ಮಿತ್, ಡ್ರೈಡನ್ ಮೊದಲಾದ ಸುಪ್ರಸಿದ್ಧ ಕವಿಗಳ ಸಮಾಧಿಗಳಿವೆ. ಪ್ರತಿಯೊಬ್ಬರ ಸಮಾಧಿಯ ಮೇಲೂ ಕಲ್ಲುಗಳನ್ನು ಇರಿಸಲಾಗಿದೆ. ಅವುಗಳಲ್ಲಿ ಚಿಕ್ಕ ಅಕ್ಷರಗಳಲ್ಲಿ ಅವರವರ ವಿವರಗಳನ್ನು ಕೊರೆಯಲಾಗಿದೆ. ಯಾರ ಕಣ್ಣಿಗೂ ಬೀಳದ ಮೂಲೆಯಲ್ಲಿ ಸುಪ್ರಸಿದ್ಧ ಕವಿ ಆಲ್ಬರ್ಟನ ಸಮಾಧಿ ಮತ್ತು ಮೂರ್ತಿಗಳಿವೆ. ಕವಿಗಳ ಮೂಲೆಯ ಹತ್ತಿರದಲ್ಲಿಯೇ ವೈಜ್ಞಾನಿಕರ ಮೂಲೆ ಇದೆ. ನ್ಯೂಟನ್ನ ದೊಡ್ಡ ಶಿಲಾಮೂರ್ತಿ ಅಲ್ಲಿದೆ. ಡಾರ್ವಿನ್, ಹರ್ಷೆಲ್ ಮೊದಲಾದವರ ಸಮಾಧಿಗಳು ಅಲ್ಲಿವೆ. ಅಲ್ಲದೆ ಸಮೀಪದಲ್ಲೇ ವ್ಯಾಪಾರಿಗಳು, ವಾಸ್ತುಶಿಲ್ಪಿಗಳು, ಸರದಾರರು, ಸೇನಾಪತಿಗಳು ಮೊದಲಾದವರ ಸಮಾಧಿಗಳಿವೆ. ಮಡಿದ ರಾಜರಿಗಾಗಿ ವಿಶಿಷ್ಟ ಸ್ಥಾನ ಕಲ್ಪಿಸುವ ವಿಭಾಗವೇ ರಾಜವಿಭಾಗ. ಇಲ್ಲಿ ರಿಚರ್ಡ್, ಆರ್ಟ್ ಆಫ್ ಸ್ಟಾಫೋರ್ಡ್, ರಾಣಿ ಎಲಿಜಬೆತ್, 1ನೇ ಜೇಮ್ಸ್ ಮುಂತಾದ ಅರಸು ಅರಸಿಯರ ಸಮಾಧಿಗಳಿವೆ. ಗೋಡೆಗಳ ಮೇಲೆ ಆಯಾ ವ್ಯಕ್ತಿಯು ಮಲಗಿಕೊಂಡಿರುವಂತೆ ಮೂರ್ತಿಗಳನ್ನು ಕೆತ್ತಲಾಗಿದೆ. ಎಲ್ಲವೂ ಬಂಗಾರದ ಬಣ್ಣದಲ್ಲಿದೆ. ಅಲ್ಲಿನ ಮುಂದೆ ಅರಸರ ಪ್ರಾರ್ಥನಾ ಮಂದಿರವಿದೆ. ಅದರ ಹಿಂದೆ 7ನೇ ಹೆನ್ರಿ ಗೋರಿ ಭವ್ಯವಾಗಿದೆ. ವೆಸ್ಟ್ಮಿನ್ಸ್ಟರ್ ಅಬೆ ಮಂದಿರದ ಒಂದು ಭಾಗದಲ್ಲಿ ಸಾಮ್ರಾಟರ ಪಟ್ಟಾಭಿಷೇಕಕ್ಕೆ ಬಳಸುವ ಸಿಂಹಾಸನವಿದೆ. ಅದರ ಮೇಲೆ ಒಂದು ಕಲ್ಲುಪಾಟಿಯನ್ನು ಇರಿಸುತ್ತಾರೆ. ಪಟ್ಟಾಭಿಷೇಕವಾಗುವಾಗ ಸಾಮ್ರಾಟರು ಆ ಕಲ್ಲಿನ ಮೇಲೆ ಕುಳಿತುಕೊಳ್ಳಬೇಕೆಂಬ ಸಂಪ್ರದಾಯವಿದೆ. ಎಲ್ಲಾ ಸಾಮ್ರಾಟರ ಪಟ್ಟಾಭಿಷೇಕವೂ ಈ ಕಲ್ಲಿನ ಮೇಲೆಯೇ ಆಗಿದೆ. ವೆಸ್ಟ್ ಮಿನ್ಸ್ಟರ್ ಅಬೆಯು ಕವಿಗಳು, ರಾಜಕೈಣಿಗಳು, ವಿಜ್ಞಾನಿಗಳು, ಜನಸಾಮಾನ್ಯರು, ಸಾಮ್ರಾಟರು ಮೊದಲಾದವರ ಅಂತಿಮ ನೆಲೆಯಾಗಿರುವುದರೊಂದಿಗೆ ಸಾಮ್ರಾಟರ ಅಧಿಕಾರ ಗ್ರಹಣದ ಮೊದಲ ಮನೆಯಾಗಿಯೂ ಹೆಸರು ಗಳಿಸಿದೆ. ಪ್ರಶ್ನೆ ಸಂಖ್ಯೆ 50. ವೆಸ್ಟ್ಮಿನ್ಸ್ಟರ್ ಅಬೆ ಪ್ರಾರ್ಥನಾ ಮಂದಿರದಲ್ಲಿನ ರಾಯಲ್ ಚಾಪೆಲ್ ಮತ್ತು ಸ್ಟೋನ್ ಆಫ್ ಸ್ಕೋನ್ಗಳ ವಿಶೇಷತೆಯನ್ನು ಕುರಿತು ಬರೆಯಿರಿ. ಉತ್ತರ: ವೆಸ್ಟ್ಮಿನ್ಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರ 1000 ವರ್ಷದಷ್ಟು ಪುರಾತನವಾದ ಮಂದಿರ. ಇದರಲ್ಲಿ ಸಂತರು, ಸಾರ್ವಭೌಮರು ಹಾಗೂ ಕವಿಗಳ ಸ್ಮಾರಕಗಳಿವೆ. ಈ ಪ್ರಾರ್ಥನಾ ಮಂದಿರದಲ್ಲಿ ರಾಯಲ್ ಚಾಪೆಲ್ ಎಂಬ ವಿಭಾಗವಿದೆ. ಇಲ್ಲಿ ಇಂಗ್ಲೆಂಡನ್ನು ಆಳಿದ ರಾಜರಿಗೆ ವಿಶಿಷ್ಟ ಸ್ಥಾನ ಕಲ್ಪಿಸಲಾಗಿದೆ. ರಾಜದಂಡ, ಕಿರೀಟ ಒಂದಲ್ಲ ಒಂದು ದಿನ ನೆಲಕ್ಕುರುಳಲೇಬೇಕು. ಯಾರೂ ಶಾಶ್ವತವಲ್ಲ ಎಂಬ ಸತ್ಯ ತಿಳಿದಿದ್ದರೂ ಸತ್ತ ಎಲ್ಲ ರಾಜರಿಗೂ ಸ್ಮಾರಕಗಳ ಮೇಲೆ ಗೌರವ ಸಲ್ಲಿಸಿದ್ದಾರೆ. ಬೆನ್ ಜಾನ್ಸನ್ ಅನ್ನು ಜನರು ತುಳಿಯುತ್ತಾ ನಡೆಯುತ್ತಾರೆ. ಸಿಂಹದೆದೆಯ ರಿಚರ್ಡ್, 2ನೇ ಎಡ್ವರ್ಡ್, ಆರ್ಟ್ ಆಫ್ ಸ್ಟಾಫೋರ್ಡ್, ರಾಣಿ ಎಲಿಜಬೆತ್, 1ನೇ ಜೇಮ್ಸ್ ಮೊದಲಾದ ಅರಸ ಅರಸಿಯರ ಸ್ಮಾರಕಗಳು ಈ ರಾಜಮಂದಿರದಲ್ಲಿವೆ. ಗೋಡೆಯ ಮೇಲೆ ಈ ವ್ಯಕ್ತಿಗಳು ಮಲಗಿಕೊಂಡಿದ್ದಂತೆ ಕೆತ್ತಲಾಗಿದೆ. ಈ ಗೋಡೆಗಳ ನಡುವೆ ಹಾದು ಅರಸರ ಪ್ರಾರ್ಥನಾ ಮಂದಿರಕ್ಕೆ ಹೋಗಬಹುದು. ಇಲ್ಲಿನ ಕೆತ್ತನೆಯ ಕೆಲಸವೆಲ್ಲ ಬಂಗಾರದ ಬಣ್ಣದಲ್ಲಿಯೇ ಮಾಡಲಾಗಿದೆ. ಮಂದಿರದ ಹಿಂಭಾಗದಲ್ಲಿ 7ನೇ ಹೆನ್ರಿ ಭವ್ಯದ ಗೋರಿ ಇದೆ. ವೆಸ್ಟ್ಮಿನ್ಸ್ಟರ್ ಅಬೆ ಪ್ರಾರ್ಥನಾ ಮಂದಿರದ ಮಧ್ಯಭಾಗದಲ್ಲಿ ಸ್ಟೋನ್ ಆಫ್ ಸ್ಕೋನ್ ಎಂಬ ಕಲ್ಲುಪಾಟಿಯನ್ನು ಇರಿಸಲಾಗಿದೆ. ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಈ ಕಲ್ಲುಪಾಟಿಯನ್ನು ಹಾಕಲಾಗುತ್ತದೆ. ಪಟ್ಟಾಭಿಷೇಕವಾಗುವಾಗ ಎಲ್ಲ ಸಾಮ್ರಾಟರು ಇದರ ಮೇಲೆ ಕೂರಬೇಕು. 3ನೇ ಎಡ್ವರ್ಡನು ಸ್ಕಾಟ್ಲೆಂಡಿನ ಅರಸರಿಂದ ಕಿತ್ತುಕೊಂಡು ಬಂದಂತೆ ತೋರುತ್ತದೆ. ಅಂದಿನಿಂದ ಎಲ್ಲ ಸಾಮ್ರಾಟರ ಪಟ್ಟಾಭಿಷೇಕವು ಈ ಕಲ್ಲಿನ ಮೇಲೆಯೇ ಆಗಿದೆ. ಇಂಗ್ಲೆಂಡಿನ ಅತುಲ ವೈಭವವನ್ನು ನೋಡಿದರೆ ಈ ಕಲ್ಲಿನಲ್ಲಿ ಯಾವುದೋ ಸಿದ್ಧಿ ಮಂತ್ರ, ಏನೋ ಒಂದು ವಿಶೇಷತೆ ಇದ್ದಂತೆ ತೋರುತ್ತದೆ. ಪ್ರಶ್ನೆ 51. ಹೂಲವರ್ತ ಸ್ಟೇಷನರಿ ಅಂಗಡಿ ಹಾಗೂ ಲಂಡನ್ನಿನಲ್ಲಿ ಹೆಣ್ಣನ್ನು ಸತ್ಕರಿಸುವ ರೀತಿಯನ್ನು ಲೇಖಕರು ಹೇಗೆ ವಿವರಿಸಿದ್ದಾರೆ? ಉತ್ತರ: ಲಂಡನ್ ನಗರದ ಪ್ರವಾಸದ ಸಂದರ್ಭದಲ್ಲಿ ಪೇಟೆಯಲ್ಲಿ ತಿರುಗಾಡುತ್ತಿದ್ದಾಗ ಲೇಖಕರು ಹೂಲವರ್ತ ಎಂಬ ಸ್ಟೇಷನರಿ ಅಂಗಡಿಯನ್ನು ನೋಡುತ್ತಾರೆ. ಪ್ರಾಚೀನ ಮಹಾಕಾವ್ಯದಂತೆ ಇದೊಂದು ಮಹಾಕೋಶದಂತೆ ತೋರುತ್ತದೆ. ಇಲ್ಲಿ ಎಲ್ಲಾ ತರಹದ ಸಾಮಾನುಗಳನ್ನು 1 ಪೆನ್ನಿಯಿಂದ 6 ಪೆನ್ನಿಯವರೆಗೆ ಮಾರುತ್ತಾರೆ. ಅಂಗಡಿಯಲ್ಲಿ ವಿವಿಧ ವಿಭಾಗಗಳನ್ನು ನಿರ್ಮಿಸಿರುವ ಚಮತ್ಕಾರ ನೋಡಬೇಕಾದುದು. ಬೂಟು, ಕಾಲು ಚೀಲ, ಚೆನ್ನ, ಸಾಬೂನು, ಔಷಧ, ಪುಸ್ತಕ, ಅಡುಗೆಯ ಪಾತ್ರೆ, ಎಲೆಕ್ಟ್ರಿಕ್ ದೀಪದ ಸಾಮಾನು,
ಫೋಟೋ, ಅಡವಿಯ ಹೂವು, ಯುದ್ಧ ಸಾಮಗ್ರಿಗಳು ಹೀಗೆ ಎಲ್ಲಾ ವಿಧದ ವಸ್ತುಗಳು ಮೂಲಭೂತ ಸ್ಟೇಷನರಿ ಅಂಗಡಿಯಲ್ಲಿ ದೊರೆಯುತ್ತವೆ. ಬ್ರ್ಯಾಂಡ್‌ನಲ್ಲಿಯ ಸ್ಯಾವೊ ಸಿಂಪಿಗಳು 50 ಸಿಲಿಂಗಿನ ಸಿಂಪಿಗಳೆಂದೇ ಪ್ರಸಿದ್ಧರಾಗಿದ್ದಾರೆ. ಸಾದಾ ಸೂಟು ಹೊಲಿಯಲು ₹100 ಬೇಕು. ಆದರೆ ಇವರು ₹50ಗಳಿಗೆ ಹೊಲಿಯುತ್ತಾರೆ. ಇದರ ಶಾಖೆಗಳು ನಗರದ ಎಲ್ಲಾ ಕಡೆಗಳಲ್ಲೂ ಇವೆ. ಇಂಗ್ಲೆಂಡಿನಲ್ಲಿ ಹೆಣ್ಣು ಮಕ್ಕಳನ್ನು ಅತ್ಯಾದರದಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯನ್ನು ಕಾಣಬಹುದು. ಇಲ್ಲಿ ಗಂಡಿಗಿಂತ ಹೆಣ್ಣು ಮಕ್ಕಳೇ ಹೆಚ್ಚಿದಂತೆ ಕಾಣುತ್ತದೆ. ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ. ಉಪಹಾರ ಗೃಹಗಳಲ್ಲಿ ಮಣಿಗಳಿಲ್ಲ. ಬೆಟ್ಟಿನ ಮಾತಿನಲ್ಲಿ ಹೇಳುವುದಾದರೆ ಅಮ್ಮಣಿಗಳಿರುತ್ತಾರೆ. ದೊಡ್ಡ ಅಂಗಡಿಗಳಲ್ಲಿ ಟೈಪಿಸ್ಟ್, ಕಾರಕೂನ ಹೆಣ್ಣು ಮಕ್ಕಳೇ ಆಗಿರುತ್ತಾರೆ. ಸಿನಿಮಾ ಗೃಹಗಳಲ್ಲಿ ಜಾಗ ಹುಡುಕಿಕೊಡುವ ಕೆಲಸ. ಕಾಲೇಜುಗಳಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿಣಿಯನ್ನು ನೇಮಿಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಹೇಳುವುದಾದರೆ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಸ್ಥಾನಮಾನ ನೀಡಿ ಗೌರವಿಸುವ ಸಂಸ್ಕೃತಿ ಇದೆ ಎಂದು ಲೇಖಕರು ತಿಳಿಸಿದ್ದಾರೆ. ಮುಖ್ಯ ಪ್ರಶ್ನೆ 10. ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಗದ್ಯ ಭಾಗ ಈ ರೀತಿಯಾಗಿದೆ. ಗದ್ಯ ಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಪ್ರಶ್ನೆ: ವಿದ್ಯಾರ್ಥಿಗಳು ಪರೀಕ್ಷಾ ಸಮಯದಲ್ಲಿ ತಡವಾಗಿ ಎದ್ದರೆ ಏನಾಗುತ್ತದೆ? ಉತ್ತರ: ವಿದ್ಯಾರ್ಥಿಗಳು ಪರೀಕ್ಷಾ ಸಮಯದಲ್ಲಿ ತಡವಾಗಿ ಎದ್ದು ಗಡಿಬಿಡಿಯಲ್ಲಿ ಹೊರಟು ಶಾಲೆಗೆ ಅಥವಾ ಕಾಲೇಜಿಗೆ ಓಡುವುದರಿಂದ ಉದ್ವಿಗ್ನತೆ ಹೆಚ್ಚಾಗುತ್ತದೆ. ಪರೀಕ್ಷೆಯ ಸಮಯದಲ್ಲಿ ರಾತ್ರಿ ಬಹಳ ಹೊತ್ತಿನವರೆಗೆ ಓದುವುದರಿಂದ ಬೆಳಿಗ್ಗೆ ಬೇಗ ಏಳಲಾಗದೆ ಸರಿಯಾದ ಸಮಯಕ್ಕೆ ಪರೀಕ್ಷಾ ಸ್ಥಳವನ್ನು ಸೇರಲಾಗುವುದಿಲ್ಲ. ಅಷ್ಟೇ ಅಲ್ಲ, ಆ ಗಡಿಬಿಡಿಯಲ್ಲಿ ರಾತ್ರಿ ಓದಿದ್ದೆಲ್ಲ ಮರೆತು ಹೋಗಬಹುದು. ಪ್ರಶ್ನೆ: ವೇಳೆಯನ್ನು ಬಂಡವಾಳ ಹೂಡಿಕೆಗೆ ಏಕೆ ಹೋಲಿಸಿದ್ದಾರೆ? ಉತ್ತರ: ವೇಳೆ ಎನ್ನುವುದು ಬಂಡವಾಳ ಹೂಡಿಕೆ ಇದ್ದಂತೆ. ಯಾರು ಇರುವ ಸಮಯವನ್ನು ಸರಿಯಾಗಿ ಸಮರ್ಪಕವಾಗಿ ನಿರ್ವಹಿಸಬಲ್ಲವರೋ ಅವರು ಜೀವನವನ್ನು ಚೆನ್ನಾಗಿ ನಿರ್ವಹಿಸಬಲ್ಲರು. ಒತ್ತೆ ಮುತ್ತು. ಆದ್ದರಿಂದ ಸಮಯ ಪ್ರಜ್ಞೆ ಇರುವವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿಯಾಗಿದೆ. ಮುಖ್ಯ ಪ್ರಶ್ನೆ 11. ಕೆಳಗೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ಪತ್ರ ಲೇಖನ: ನಿಮ್ಮನ್ನು ಗದಗಿನ ಸರ್ಕಾರಿ ಪ್ರೌಢಶಾಲೆಯ ಸುಪ್ರೀತಾ ಎಂದು ಭಾವಿಸಿಕೊಂಡು ನಿಮ್ಮ ಮುಂದಿನ ವ್ಯಾಸಂಗಕ್ಕಾಗಿ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರವನ್ನು ಕೋರಿ ತಹಸೀಲ್ದಾರರವರಿಗೆ ಅರ್ಜಿಯನ್ನು ಬರೆಯಿರಿ. ದಿನಾಂಕ 15/5/2026. ಸ್ಥಳ ಗದಗ. ಇವರಿಂದ ಸುಪ್ರೀತಾ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಗದಗ. ಇವರಿಗೆ ಮಾನ್ಯ ತಹಸೀಲ್ದಾರರವರು ಗದಗ ತಾಲೂಕು ಗದಗ. ಮಾನ್ಯರೇ, ವಿಷಯ: ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ಕೋರಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸುಪ್ರೀತಾ ಎಂಬ ಹೆಸರಿನವನಾದ ನಾನು 2025-26ನೇ ಶೈಕ್ಷಣಿಕ ವರ್ಷದಲ್ಲಿ 10ನೇ ತರಗತಿ ತೇರ್ಗಡೆಯಾಗಿದ್ದೇನೆ. ಮುಂದಿನ ವ್ಯಾಸಂಗಕ್ಕಾಗಿ ಕಾಲೇಜಿಗೆ ಸೇರಲು ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರದ ಅವಶ್ಯಕತೆ ಇದೆ. ನಾನು ಹಿಂದೂ ಧರ್ಮಕ್ಕೆ ಸೇರಿದ್ದು ಶಾಲಾ ದಾಖಲಾತಿ ಅನ್ವಯ ನನ್ನ ಜಾತಿ ಒಕ್ಕಲಿಗ ಅಂತ ಇರುತ್ತದೆ. ನಮ್ಮ ಪಾಲಕರ ವಾರ್ಷಿಕ ಆದಾಯ 15,000 ರೂಪಾಯಿಗಳಾಗಿರುತ್ತದೆ. ನನ್ನ ಜಾತಿಗೆ ಸಂಬಂಧಿಸಿದಂತೆ ವರ್ಗಾವಣೆ ಪತ್ರದ ನಕಲನ್ನು ಲಗತ್ತಿಸಿರುತ್ತೇನೆ. ತಾವು ಇದನ್ನು ಪರಿಶೀಲಿಸಿ ನನಗೆ ಜಾತಿ ಹಾಗೂ ಆದಾಯ ಪತ್ರವನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿ ಸುಪ್ರೀತಾ. ಹೊರ ವಿಳಾಸ: ಇವರಿಗೆ ಮಾನ್ಯ ತಹಸೀಲ್ದಾರರವರು, ತಾಲೂಕು ಕಚೇರಿ ಗದಗ. ಇವರಿಂದ ಸುಪ್ರೀತಾ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಗದಗ. ಮುಖ್ಯ ಪ್ರಶ್ನೆ 12. ಕೆಳಗಿನ ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ಪ್ರಬಂಧ: ರಾಜ್ಯ ಸ್ಮಾರಕ ಸಂರಕ್ಷಣೆ. ಪೀಠಿಕೆ: ಇತಿಹಾಸ ಅರಿಯದವ ಇತಿಹಾಸ ಸೃಷ್ಟಿಸಲಾರ ಎಂಬ ಮಾತಿನಂತೆ ಇತಿಹಾಸದ ಸಾಕ್ಷಿಗೆ ಪ್ರಮುಖ ಕೊಂಡಿಗಳೆಂದರೆ ಪ್ರಾಚ್ಯ ವಸ್ತು ಸ್ಮಾರಕಗಳು. ಪ್ರಾಚ್ಯವೆಂದರೆ ಪ್ರಾಚೀನ. ಈ ಪ್ರಾಚೀನ ಇತಿಹಾಸದ ಅಪರೂಪದ ಸ್ಮರಿಸಬಹುದಾದ ಅವಶೇಷಗಳೇ ಸ್ಮಾರಕಗಳು. ಪ್ರಾಚ್ಯ ವಸ್ತು ಸ್ಮಾರಕ ಸಂರಕ್ಷಣೆಯಿಂದ ದೇಶದ ಇತಿಹಾಸ, ಸಂಸ್ಕೃತಿ, ಕಲೆ, ಸಾಮಾಜಿಕ, ರಾಜಕೀಯ, ಆರ್ಥಿಕ ಹೀಗೆ ವಿವಿಧ ಕ್ಷೇತ್ರಗಳ ಬಗ್ಗೆ ತಿಳಿಯಲು ಸಹಕಾರಿಯಾಗುತ್ತದೆ. ದೇಶದ ಸಂಸ್ಕೃತಿಯ ಗತಕಾಲದ ವೈಭವವನ್ನು ಅಳೆಯುವ ಮಾನದಂಡಗಳೆಂದರೆ ಈ ಸ್ಮಾರಕಗಳು. ವಿಷಯ ನಿರೂಪಣೆ: ಪ್ರಾಚ್ಯ ಸ್ಮಾರಕಗಳೆಂದರೆ ದೇವಾಲಯ, ಮಸೀದಿ, ಚರ್ಚ್, ಬಸದಿಗಳು, ಕಟ್ಟಡಗಳು, ಪ್ರಾಚೀನ
ಪಟ್ಟಣಗಳು, ಅರಮನೆಗಳು, ಮೂರ್ತಿಗಳು, ಶಾಸನಗಳು, ನಾಣ್ಯ, ಇತರ ವಸ್ತುಗಳು, ತಾಳೆಗರಿ ಗ್ರಂಥಗಳು ಮುಂತಾದವು. ವಿಶ್ವದಲ್ಲಿ 7 ಪ್ರಾಚೀನ ಮತ್ತು 7 ಆಧುನಿಕ ಅದ್ಭುತಗಳಿವೆ. ಇವುಗಳಲ್ಲಿ ಭಾರತದ ತಾಜ್ ಮಹಲ್ ಒಂದಾಗಿದೆ. ಭಾರತದಲ್ಲಿ ತಾಜ್ ಮಹಲ್, ಕೆಂಪು ಕೋಟೆ, ಸೂರ್ಯ ದೇವಾಲಯ, ಚಾರ್ಮಿನಾರ್, ಅಜಂತಾ ಎಲ್ಲೋರಾ ಗುಹೆಗಳು, ಬಾದಾಮಿ ಗುಹೆ, ಆಗ್ರಾ ಕೋಟೆ, ಗೋಲ್ ಗುಂಬಜ್, ಹಂಪಿ, ಬೇಲೂರು, ಮೈಸೂರು ಅರಮನೆ, ಗೊಮ್ಮಟೇಶ್ವರ ವಿಗ್ರಹ ಹೀಗೆ ಅಸಂಖ್ಯಾತ ಸ್ಮಾರಕಗಳು ದೇಶದ ಹೆಮ್ಮೆಯ ಪ್ರತೀಕವಾಗಿವೆ. ಇವುಗಳಿಂದ ಪ್ರವಾಸೋದ್ಯಮ ಹೆಚ್ಚುತ್ತದೆ. ಭಾರತದ ಸ್ಮಾರಕಗಳು ವಿದೇಶಿ ದಾಳಿ ಹಾಗೂ ಸ್ವದೇಶಿ ಅತಿಕ್ರಮಣಕ್ಕೆ ಒಳಗಾಗಿ ತಮ್ಮ ಸೌಂದರ್ಯ ಕಳೆದುಕೊಂಡು ಅವಶೇಷಗಳಾಗಿ ಉಳಿದಿವೆ. ಆಳು ಹಂಪಿ ಇದಕ್ಕೆ ಸಾಕ್ಷಿ. ಈಗ ವ್ಯತಿರಿಕ್ತ ಪರಿಸರ ಮತ್ತು ವಿಕೃತ ಕಿಡಿಗೇಡಿಗಳಿಂದ ಸ್ಮಾರಕ ಸಂರಕ್ಷಣೆಯಾಗಬೇಕಿದೆ. ರಾಜ್ಯ ಸ್ಮಾರಕಗಳ ಸಂರಕ್ಷಣೆಗಾಗಿ ಇಲಾಖೆಯನ್ನು ಸರ್ಕಾರ ಸ್ಥಾಪಿಸಿದೆ. ಈ ಇಲಾಖೆಯು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದೆ. ಸುಮಾರು 4,000 ಸ್ಥಳಗಳು ಈ ಇಲಾಖೆಯ ವ್ಯಾಪ್ತಿಗೆ ಬರುತ್ತವೆ. ಉಳಿದ ಕ್ಷೇತ್ರಗಳನ್ನು ಸೇರಿಸಬೇಕಿದೆ. ಪ್ರವಾಸಿಗರು ಸ್ಮಾರಕಗಳ ಅಂದ ಹಾಳು ಮಾಡದೆ ವೀಕ್ಷಿಸಬೇಕು. ಪ್ರವಾಸಿ ತಾಣಗಳ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು. ಸ್ಥಳೀಯ ಸ್ವಯಂ ಸೇವಕರನ್ನು ಬಳಸಿಕೊಳ್ಳಬೇಕು. ವಿದ್ಯಾರ್ಥಿ ಮತ್ತು ಯುವ ಜನಾಂಗದವರಲ್ಲಿ ಹೆಚ್ಚಿನ ಅರಿವು ಮೂಡಿಸಬೇಕು. ಹವ್ಯಾಸಿ ಪ್ರಾಚ್ಯ ವಸ್ತು ಸಂಗ್ರಾಹಕರನ್ನು ಪ್ರೋತ್ಸಾಹಿಸಬೇಕು. ಸಂಘ ಸಂಸ್ಥೆಗಳು, ಮಾಧ್ಯಮಗಳು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು. ಸ್ಮಾರಕ ಸಂರಕ್ಷಣೆಯ ಕುರಿತು ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮವಾಗಬೇಕು. ರಾಸಾಯನಿಕ ಮಾಲಿನ್ಯ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯಗಳಿಂದ ರಕ್ಷಣೆ ನೀಡಬೇಕು. ಪರಿಸರ ಮಾಲಿನ್ಯದಿಂದಾಗಿ ಸ್ಮಾರಕಗಳು ತಮ್ಮ ಸೌಂದರ್ಯ ಮತ್ತು ಅಸ್ತಿತ್ವ ಕಳೆದುಕೊಳ್ಳುತ್ತಿವೆ. ಕಾರ್ಖಾನೆಗಳ ರಾಸಾಯನಿಕ ಪ್ರಭಾವದಿಂದ ಸ್ಮಾರಕಗಳು ಕಲಾಹೀನವಾಗುತ್ತಿವೆ. ತಾಜ್ ಮಹಲ್ ಅಂತ ಸ್ಮಾರಕ ಕಳೆಗುಂದುತ್ತಿವೆ. 7 ಬಾರಿ ಪ್ರತಿಧ್ವನಿಸುವ ಗೋಲ್ ಗುಂಬಜ್ 4-5 ಬಾರಿಗೆ ಕುಸಿದಿದೆಯಂತೆ. ಇವುಗಳ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಉಪಸಂಹಾರ: ಸ್ಮಾರಕಗಳು ದೇಶದ ಇತಿಹಾಸ ಸಂಸ್ಕೃತಿಯ ಪ್ರತೀಕಗಳು. ಇವುಗಳ ಸಂರಕ್ಷಣೆ ಸರ್ಕಾರದ ಹೊಣೆ ಮಾತ್ರವಲ್ಲ, ಪ್ರಜೆಗಳ ಕರ್ತವ್ಯವಾಗಿದೆ. ಮುಂದುವರಿದ ದೇಶಗಳಿಗೆ ಹೋಲಿಸಿದರೆ ರಾಜ್ಯ ಸ್ಮಾರಕಗಳ ಸಂರಕ್ಷಣೆಯಲ್ಲಿ ನಾವು ಹಿಂದೆ ಇದ್ದೇವೆ. ದೇಶದ ಆಸ್ತಿಯಾದ ಸ್ಮಾರಕಗಳನ್ನು ಒಟ್ಟಾಗಿ ಕಾಪಾಡಿಕೊಂಡು ಹೋಗೋಣವೆಂದು ಆಶಿಸುತ್ತೇನೆ.